ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮಿಸ್ ಕಿಚನ್ಗೆ ಸ್ವಾಗತ. ಸೊ ಎಪಿಸೋಡ್ ನಂಬರ್ 4. ಇವತ್ತು ಈಸಿಯಾಗಿ ಮನೆಯಲ್ಲೇ ಹೇಗೆ ಡಯಟ್ ಫುಡ್ನ ಮಾಡ್ಕೊಳ್ಳೋದು, ಎಸ್ಪೆಷಲಿ ಜಿಮ್ಗೆ ಹೋಗೋರಿಗೆ, ಇಲ್ಲಾಂದರೆ ಟೈಮ್ ಇಲ್ಲಪ್ಪ ನನಗೆ ಬೇಗ ಮಾಡ್ಕೋಬೇಕು ಅನ್ನೋರಿಗೆ ಇದು ಆರಾಮಾಗಿ ಮಾಡ್ಕೋಬೋದು. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಅಂದರೆ ಬರೀ ಸ್ಪೈಸಸ್ನ ಯೂಸ್ ಮಾಡ್ಕೊಂಡು ಮಾಡುವಂಥದ್ದು. ಸೊ ಹೋಗೋಣ ಒಳಗೆ, ವಿಡಿಯೋ ಒಳಗೆ ಹೇಗಿದೆ ಅಂತ ಹೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಮನೆಯಲ್ಲೇ ಟ್ರೈ ಮಾಡ್ಬೋದು. ಎಸ್ಪೆಷಲಿ ಚಳಿಗಾಲದಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಗೈಸ್, ಮಸ್ತ್ ಟ್ರೈ ಇದು. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಮೊದಲನೇದಾಗಿ ನಾನಿಲ್ಲಿ ಕೆಲವು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ಇದೆಲ್ಲ ಮಸಾಲ ಐಟಮ್. ಸೊ ನಾವು ಈ ಮಸಾಲ ಯೂಸ್ ಮಾಡಿಕೊಂಡೇ ನಾವು ಇವತ್ತು ಡಯಟ್ ಮೀಲ್ನ ಪ್ರಿಪೇರ್ ಮಾಡ್ಕೊಳ್ಳೋದು. ಸೊ ಫಸ್ಟ್ ನಾನು ಇಲ್ಲಿ ಏನು ತೊಗೊಂಡಿದ್ದೀನಿ ಅಂದರೆ 2 ಟೇಬಲ್ ಸ್ಪೂನ್ ಖಾರದ ಪುಡಿ, ಹಾಗೆ 1/4 ಟೇಬಲ್ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್, ಹಾಗೆ ಜೀರಾ ಪೌಡರ್, ಮ್ಯಾಗಿ ಪೌಡರ್, ಇದು ನಿಮಗೆ ಕಂಪ್ಲೀಟ್ಲಿ ಆಪ್ಷನಲ್, ಹಾಗೆ 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, ಗರಂ ಮಸಾಲ, ಕೊರಿಯಂಡರ್ ಪೌಡರ್, ಮತ್ತು ಶುಂಠಿ ಬೆಳ್ಳುಳ್ಳಿನ ನಾನೇ ಜಜ್ಕೊಂಡು ಇಟ್ಕೊಂಡಿದ್ದೀನಿ, ಮತ್ತು ಒಂದು ಹಸಿಮೆಣಸಿನ್ಕಾಯಿ, ಮತ್ತು ನಾನಿಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಚಿಕನ್ ಇಟ್ಕೊಂಡಿದ್ದೀನಿ. ನಾನು 300 ಗ್ರಾಮ್ಸ್ ಅಷ್ಟು ಚಿಕನ್ ಇಟ್ಕೊಂಡಿದ್ದೀನಿ. ಇದು ಜ್ಯೂಸಿ ಚಿಕನ್. ನಿಮಗೆ ಯಾವ ಥರ ಚಿಕನ್ ಬೇಕೋ ನೀವು ತೊಗೋಬೋದು. ಇದು ಡಯಟ್ಗೆ ಅಂತಲೇ ನಾನು ಯೂಸ್ ಮಾಡ್ತಿರೋದು. ಸೊ ನಿಮ್ಗೆ ಯಾವ ಚಿಕನ್ ಬೇಕೋ ಆ ಥರ ತೊಗೋಬೋದು. ಸೊ ಇವಾಗ ಈ ಚಿಕನ್ಗೆ ನಾನು ಎಲ್ಲ ಐಟಮ್ಸ್ನು ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಏನೆಲ್ಲ ಜಜ್ಜಿ ಇಟ್ಕೊಂಡಿದ್ದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೆಯಲ್ಲೇ ಮಾಡ್ಕೊಂಡಿರೋದು, ಹೊರಗಡೆಯಿಂದ ತೊಗೊಂಡು ಬಂದಿಲ್ಲ, ಬಿಕಾಸ್ ಅದು ಹೆಲ್ದಿ ಆಗಿರಲ್ಲ ಅಂತ. ಆ್ಯಂಡ್ ಮಿಕ್ಕಿದ ಎಲ್ಲ ಸ್ಪೈಸಸ್ನೂ ಕೂಡ ಒಟ್ಟಿಗೆ ಆ್ಯಡ್ ಮಾಡ್ಕೊಳ್ತೀನಿ. ಇನ್ನೇನು ಎಲ್ಲ ಕೊತ್ತಂಬರಿ ಇದನ್ನೆಲ್ಲ ನೀವು ನಿಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿ, ನೀವು ಎಷ್ಟು ತೊಗೊಂಡಿರ್ತೀರ ಚಿಕನ್ ಕ್ವಾಂಟಿಟಿ ಅದ್ರ ಮೇಲ್ಗಡೆ ತೊಗೊಳ್ಳಿ. ಆ್ಯಂಡ್ ಇದರಲ್ಲಿ ಎಲ್ಲನೂ ಕೂಡ ಕಂಪಲ್ಸರಿ ಆ ಥರ ಎಲ್ಲ ಏನೂ ಇಲ್ಲ. ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು. ಮಸಾಲಾಸ್ನ ತುಂಬ ಮಸಾಲ ಬೇಡ ಅನ್ನೋರು ನಿಮ್ಗೆ ಎಷ್ಟು ಮಸಾಲ ಬೇಕೋ ಅಷ್ಟು ಹಾಕ್ಕೋಬೋದು. ಬಟ್ ಇಷ್ಟು ಕೂಡ ಹಾಕ್ಕೊಂಡ್ರೆ ಇಟ್ ಈಸ್ ಗುಡ್, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ಅಷ್ಟೇ. ಸೊ ಇವಾಗ ನಾನು ಕಂಪ್ಲೀಟ್ ಮಸಾಲ ಏನೇನೆಲ್ಲ ನಾನು ಎತ್ತಿಟ್ಕೊಂಡಿದ್ದೆ ಅಷ್ಟನ್ನು ಕೂಡ ಒಟ್ಟಿಗೆ ಹಾಕ್ಕೊಳ್ತೀನಿ. ಸೊ ಇದು ಪ್ಯಾನ್ ಮೇಲೆ ಹಾಕಾದಮೇಲೆ ಮಸಾಲಾಸ್ ಹಾಕೋದಾಗಲಿ ಇನ್ನೊಂದಾಗಲಿ ಆ ಥರ ಮಾಡ್ತಾಯಿಲ್ಲ, ನಾನು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ. ಸೊ ಇವಾಗ ನೀವು ನೋಡ್ಬೋದು ಈ ಥರ ಕಂಪ್ಲೀಟಾಗಿ ನಾನು ಕಲಿಸ್ಕೊಳ್ತಾ ಇದ್ದೀನಿ. ನೀವು ಒಂದೇ ಬೌಲಲ್ಲೇ ಎಲ್ಲನೂ ಕಲಿಸ್ಕೋಬೋದು. ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಬೋದು. ತುಂಬ ಬೇಗ ಆಗುತ್ತೆ, ಟೈಮ್ ಕೂಡ ಹಿಡಿಯೋಲ್ಲ ಜಾಸ್ತಿ. ಎಲ್ಲನ ಹೋಗ್ಬೇಕು ನಾನು, ಇಲ್ಲ ಜಿಮ್ಗೆ ಹೋಗ್ಬೇಕು ನಾನು ಅಂದಾಗ ಬೇಗ ಮಾಡಿ ಇಟ್ಕೊಳ್ಳೋ ಅಂಥದ್ದು. ಸೊ ಇವಾಗ ಈ ಥರ ಮಾಡ್ಕೊಂಡಿದ್ದೀನಿ ನಾನು. ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ಇದಾದಮೇಲೆ ನಾನು ಇದಕ್ಕೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಿದ್ದೀನಿ. ನ್ಯಾಚುರಲ್ ಕೊಬ್ಬರಿ ಎಣ್ಣೆ ರುಬ್ಬಿಸಿ ನಾನು ಮಾಡಿಸಿರೋ ಅಂಥದ್ದು. ಸೊ ಈ ಕೊಬ್ಬರಿ ಎಣ್ಣೆನ ಒಂದೇ ಒಂದು ಕ್ಯಾಪ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ನಾವು. ಸೊ ನೀವು ಬೇಕಾದ್ರೆ ಒಂದು ಸ್ಪೂನಷ್ಟು ಹಾಕ್ಕೋಬೋದು. ಸೊ ನೀವು ನೋಡಿದ್ರಲ್ಲ, ನಾನು ಒಂದು ಕ್ಯಾಪ್ ಅಷ್ಟು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಮತ್ತೆ ಕ್ಲೀನಾಗಿ ಕಲಿಸ್ಕೋಬೇಕು. ಸೊ ಇವಾಗ ಇದನ್ನು ಚೆನ್ನಾಗಿ ಕಲಸಾದ್ಮೇಲೆ ಇದು ಚೆನ್ನಾಗಿ ಹಿಡಿದಿರಬೇಕು ಮಸಾಲಾಗೆ. ಸೊ ದಟ್ ಗೊತ್ತಾಗುತ್ತೆ, ಮಸಾಲ ಚೆನ್ನಾಗಿ ಹಿಡಿದಷ್ಟು ನಿಮಗೆ ಬೇಗ ಬೇಗ ಕುಕ್ ಆಗುತ್ತೆ, ಮತ್ತು ಮಸಾಲ ಕೂಡ ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ಹಸಿ ಹಸಿ ಅಂತ ಅನಿಸಲ್ಲ. ಸೊ ಇವಾಗ ಇದಿಷ್ಟು ಆದಮೇಲೆ ಇದಕ್ಕೆ ನಾನು ಒಂದು ಪ್ಲೇಟ್ ಮುಚ್ಚಿ ಇಟ್ಟುಬಿಡ್ತೀನಿ. ಜಸ್ಟ್ ಒಂದು 5-10 ಮಿನಿಟ್ಸ್ ಇಟ್ಕೊಳ್ತೀನಿ ಅಷ್ಟೇ. ಆ್ಯಂಡ್ ಇದಕ್ಕೊಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸೊ ನಾನಿಲ್ಲಿ 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಆದಮೇಲೆ ಕಂಪ್ಲೀಟಾಗಿ ನಾನು ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಇಲ್ಲ ಒಂದು 10 ಮಿನಿಟ್ಸ್ ಬಿಡ್ಕೊಳ್ತೀನಿ. ಇಲ್ಲ ನನಗೆ ಟೈಮ್ ಸಾಕಾಗಲ್ಲ, ನಾನು ಬೇಗ ಮಾಡ್ಕೋಬೇಕು ಅನ್ನೋರು ಹಾಗೆ ಕೂಡ ಡೈರೆಕ್ಟಾಗಿ ಹಾಕ್ಕೋಬೋದು. ಸೊ ಇವಾಗ ಈ ಥರ ಮಾಡಿಬಿಟ್ಟು ಇಟ್ಬಿಡ್ತೀನಿ. ಸೊ ಇವಾಗ ಇದನ್ನು ನಾನು ಯಾವುದೇ ಪ್ಯಾನಲ್ಲಾಗಲಿ ಇನ್ನೊಂದಾಗಲಿ ಇಲ್ಲ ಏರ್ ಫ್ರೈಯರ್ ಆಗಲಿ ಇದರಲ್ಲೆಲ್ಲ ಮಾಡ್ತಾಯಿಲ್ಲ. ನಾನು ಒಂದು ಇಲ್ಲಿ ಬಾಣಲಿ ಅಂದರೆ ಒಂದು ಕಡಾಯಿ ತೊಗೊಂಡಿದ್ದೀನಿ. ನೀವು ನಿಮ್ಗೆ ಯಾವುದ್ರಲ್ಲಿ ಕಂಫರ್ಟಬಲ್ ಅನಿಸುತ್ತೋ ನೀವು ಅದರಲ್ಲಿ ಮಾಡ್ಕೋಬೋದು. ನಾನು ಇದನ್ನು ತೊಗೊಂಡಿರೋದು ಬಿಕಾಸ್ ಇದರಲ್ಲಿ ಬೇಗ ಆಗುತ್ತೆ, ಬೇಗ ಬೇಯುತ್ತೆ ಅಂತ ಅಷ್ಟೇ. ಸೊ ಇವಾಗ ಇದಕ್ಕೆ ನಾನು 3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ತೀನಿ. ಸೊ ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಸೊ ನಾನು 3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಎಣ್ಣೆ ಒಂದು ಸ್ವಲ್ಪ ಕಾಯೋವರೆಗೂ ಬಿಡಬೇಕಾಗತ್ತೆ. ಸೊ ಎಣ್ಣೆ ಕಾದಾದ್ಮೇಲೆ ನಾನು ಇವಾಗ ಏನು ಚಿಕನ್ನ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೆ ಅದನ್ನು ಡೈರೆಕ್ಟಾಗಿ ನಾನು ಪ್ಯಾನ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಬೇರೆ ಏನೋ ಇಂಗ್ರೀಡಿಯೆಂಟ್ಸ್ನ ನಾನು ಹಾಕಲ್ಲ, ಬಟ್ ಡೈರೆಕ್ಟಾಗಿ ನಾನು ಏನೇನು ಮಸಾಲ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೆ ಚಿಕನ್ಗೆ, ಅದನ್ನೆಲ್ಲ ನಾನು ಡೈರೆಕ್ಟಾಗಿ ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಹಾಕಿದ ತಕ್ಷಣವೇ ನೀವು ಕೈ ಆಡೋದಾಗಲಿ ಇನ್ನೊಂದಾಗಲಿ ಮಾಡೋಕ್ಕೆ ಹೋಗಬೇಡಿ. ಇದು ಬಿಟ್ಟು ಒಂದು ಸ್ವಲ್ಪ ಒಂದು 2-3 ಮಿನಿಟ್ಸ್ ಹಂಗೆ ಬೇಯ್ಕೊಳ್ಳಿ. ನೀವು ಹಾಕಿದ ತಕ್ಷಣ ಮಾಡಿಬಿಟ್ರೆ ಮಸಾಲೆ ಎಲ್ಲ ಕೆಳಗೆ ಬಂದುಬಿಡುತ್ತೆ, ಅಂದರೆ ಚಿಕನಿಂದ ಇಳಿದು ಬಿಡುತ್ತೆ. ಸೊ ಹಂಗೆ ಮಾಡೋಕ್ಕೆ ಹೋಗಬೇಡಿ. ಏನೇ ಮಾಡಿದ್ರೂ ಕೂಡ ಒಂದು 2-3 ಮಿನಿಟ್ಸ್ ಬಿಡಿ ಫ್ರೈ ಆಗೋಕ್ಕೆ. ಅದಾದಮೇಲೆ ನೀವು ಕೈ ಆಡಿಸ್ಬೇಕಾಗತ್ತೆ. ಇದು ಬರೀ ಡಯಟ್ ಮಾಡೋರೇ ತಿನ್ನಬೇಕಾ? ಅಲ್ಲ, ಪ್ರತಿಯೊಬ್ಬರು ತಿನ್ಬೋದು, ಮನೆಯಲ್ಲಿರೋರು ಎಲ್ಲರೂ ತಿನ್ಬೋದು. ಹಂಗೆ ನೋಡ್ರೆ ಇದು ತುಂಬ ಹೆಲ್ದಿ. ಸೊ ಎಲ್ಲರೂ ಟ್ರೈ ಮಾಡ್ಬೋದು ಇದನ್ನು.
ಸೊ ಇದನ್ನು ನಾನು ಒಂದು 2 ಮಿನಿಟ್ಸ್ ಬಿಟ್ಟಿದ್ದೆ. ಸೊ ಬಿಟ್ಟಾದಮೇಲೆ ಇವಾಗ ನೋಡಿ ಹಿಂಗೆ ಕೈ ಆಡ್ತಾಯಿದ್ದೀನಿ. ಸೊ ದಟ್ ಮಸಾಲ ಎಲ್ಲ ಬಿಡ್ಕೊಳ್ಳಲ್ಲ, ನೀರು ಬಿಡೋದು ಆ ಥರ ಎಲ್ಲ ಆಗೋದು ನೀವು ಆ ಥರ ಮಾಡಿದಾಗಲೇ. ಆ್ಯಂಡ್ ಮೋರ್ ಓವರ್ ಇದಕ್ಕೆ ನೀರು ಕೂಡ ಹಾಕ್ಕೊಳ್ಳೋಕೆ ಹೋಗಬೇಡಿ. ಚಿಕನ್ನಲ್ಲಿ ನೀರಂಶ ತುಂಬ ಇರೋದ್ರಿಂದ ಚಿಕನ್ನೇ ನೀರು ಬಿಟ್ಕೊಳ್ಳುತ್ತೆ. ಸೊ ನಾನು ತೋರಿಸ್ತೀನಿ ಚಿಕನ್ ನೀರು ಬಿಟ್ಕೊಂಡಾಗ. ಕೈ ಆಡ್ತಾಯಿರಿ, ಬಿಡಬೇಡಿ, ಇಲ್ಲಾಂದರೆ ತಳ ಹಿಡಿದು ಚಿಕನ್ ಮತ್ತು ತಳ ಎಲ್ಲ ಹಿಡ್ಕೊಳ್ಳುತ್ತೆ. ಸೊ ಕೈ ಅವಾಗವಾಗ ಆಡ್ತಾ ಇರಬೇಕು. ನೀವು ಹಾಗೆ ಬಿಟ್ಬಿಟ್ರೆ ಆಮೇಲೆ ಚಿಕನ್ ಪ್ಯಾನಿಗೆ ಫುಲ್ಲು ಅಂಟ್ಕೊಳ್ಳೋಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಕಡೆಗೆ ಅಂಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಬಿಡೋಕ್ಕೆ ಹೋಗಬೇಡಿ. ಈ ಥರ ಪ್ಲೇಟ್ ಮುಚ್ಚಿ ಒಂದು 2 ಮಿನಿಟ್ಸ್ ಬಿಟ್ಬಿಡಿ. ಸೊ ಇವಾಗ ನೀವು ನೋಡ್ಬೋದು ಚಿಕನ್ ನೀರು ಬಿಟ್ಕೊಂಡಿದೆ. ಸೊ ನೀರು ಬಿಟ್ಕೊಂಡಾಗ ಇನ್ನೊಂದು ಸಲ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇರಿ. ಸೊ ನೀರು ಬಿಟ್ಕೊಂಡಿರೋದ್ರಿಂದ ನೀವೇ ನೀರು ಹಾಕೋ ನೆಸೆಸಿಟಿ ಇಲ್ಲ. ನಾನು ಆವಾಗಲೇ ಹೇಳಿದೆ, ನೀರು ಹಾಕಲೇಬೇಡಿ ಚಿಕನ್ಗೆ ಯಾವತ್ತೂ ಕೂಡ. ನಿಮಗೆ ಗ್ರೇವಿ ಥರ ಬೇಕು ಅನ್ನೋಂಗೆ ಮಾತ್ರ ಚಿಕನ್ನಿಗೆ ನೀರು ಹಾಕಬೇಕು ನೀವು, ಇಲ್ಲಾಂದರೆ ನೀರು ಹಾಕೋಕ್ಕೆ ಹೋಗಬೇಡಿ. ಸೊ ಇಷ್ಟೇ, ಇದನ್ನು ಇನ್ನೊಂದು 2 ಮಿನಿಟ್ಸ್ ಕುಕ್ ಮಾಡಿ ಫ್ಲೇಮ್ನ ಮುಚ್ಚಿಬಿಟ್ಟು 1-2 ನಿಮಿಷ ಪ್ಲೇಟ್ ಮುಚ್ಚಿಬಿಡಿ. ಇಲ್ಲಾಂದರೆ ಹಾಗೇನೂ ಕೂಡ ತಿನ್ಬೋದು, ತೊಂದರೆ ಇಲ್ಲ. ಸೊ ಇಷ್ಟೇ ಗೈಸ್, ಇವಾಗ ನೀವು ಆರಾಮಾಗಿ ಇದನ್ನು ತಿನ್ಬೋದು ಇನ್ನೊಂದು 2 ನಿಮಿಷ ಬಿಟ್ಟು. ಸೊ ಇನ್ನು ಡ್ರೈ ಆದಮೇಲೆ ಹೇಗಾಗುತ್ತೆ ಅಂತ ಕೂಡ ನಾನು ನಿಮಗೆ ಒಂದು ಸಲ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಸೊ ಈ ಥರ ಡ್ರೈ ಆದಮೇಲೆ ಈ ಥರ ಕಾಣಿಸುತ್ತೆ. ಸೊ ಇದನ್ನು ನೀವು ಹಾಗೆ ಸರ್ವ್ ಮಾಡ್ಕೊಂಡು ತಿನ್ಬೋದು. ಸೊ ಇದೇ ಥರ ಹೊಸ ರೆಸಿಪೀಸ್ ಬೇಕು ಅನ್ನೋ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್. ಇನ್ನೂ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ನಾನು